ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ. ನಾನು ಆರಾಮಾಗಿ ಇರ್ಬೇಕಂತೇಳಿ ಪ್ರಯತ್ನ ಮಾಡಕತ್ತೀನಿ ರೀ. ಆದ್ರೆ ಇರೋಕ್ಕಾಗವಲ್ದು. ಯಾಕಂತೇಳಿ ನಿಮಗೂ ಗೊತ್ತಿರ್ಲಿಕ್ಕಂದ್ರೆ ಹಿಂದಿನ ವಿಡಿಯೋ ಎಲ್ಲ ನೋಡ್ಕೊಂಬರ್ರಿ. ನೋಡ್ಕೊಂಬಂದ್ರಿ ಅಂದ್ರೆ ಯಾಕೆ ಏನು ಎತ್ತ ಅಂತೇಳಿ ನಿಮಗೆ ಅರ್ಥ ಆಕತ್ರಿ. ಹಂಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡ್ರಿ. ನೋಡ್ಬಿಟ್ಟು ಹಂಗೆ ಹೋಗ್ಕೋಬೇಡ್ರಿ. ಲೈಕ್ಸ್ ಕೊಟ್ಟು ಹೋಗ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಏನೋ ₹1 ಹೋಗಂಗಿಲ್ಲ, ₹1 ಖರ್ಚುನೂ ಆಗಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಬಾಜುದಾಗ ಗಂಟಿ ಬಟನ್ ಇರ್ತೈತಿ, ಅದನ್ನು ಒತ್ತಿ ಬಿಡ್ರಿ. ಪಾಪ ಪಾರಕ್ಗ ಒಂದಿಟ್ಟು ಹೆಲ್ಪ್ ಆಗತ್ತಾ. ನೀವೇನಂತೀರಿ? ಇಷ್ಟೆಲ್ಲ ಆದ್ ನೋಡ್ರಿ ರಂಗು. ಮೀನಾಕ್ಷಿ, ನೀನು ಲಗ್ನಕ್ಕೆಲ್ಲ ಒಪ್ಕೊಂಡಿ. ಆ ಟೈಮ್ನ್ಯಾಗ ನನ್ನ ನೆನಪು ಒಂದು ಈಟಾಗ್ಲಿಲ್ಲ ನಿನಗೆ. ಅಂದ್ರೆ ನನ್ನ ಅಷ್ಟು ದಿನ ಪ್ರೀತಿಸಿದ್ದೆಲ್ಲ ಎಲ್ಲ ಸುಳ್ಳನ, ನಾಟಕನ? ಏನು ಹೇಳಿ ರಂಗು, ನಾನು ಅಂತ ಇಕ್ಕಟ್ಟಿನ ಪರಿಸ್ಥಿತಿಯಾಗಿ ಸಿಕ್ಕಾಕೊಂಡಿದ್ದೆ. ಇವತ್ತಿನ ದಿನ ನೀನು ಮಾತಾಡುವಂಗೆ ಆಗ್ಬಿಟ್ಟೈತಿ. ನಾನು ಲಗ್ನ ಆಗೋ ಮಟ ಎಷ್ಟು ಕೊರಗಿದ್ದೀನಿ, ಎಷ್ಟು ನೀನು ನೆನೆಸ್ಕೊಂಡಿದ್ದೀನಿ ಅಂತೇಳಿ ಆ ದೇವ್ರಿಗೆ ಗೊತ್ತು. ಏನಾದರೂ ದೇವರು ಪ್ರತ್ಯಕ್ಷ ಆಗುವಂಗಿದ್ನಂದ್ರೆ ದೇವ್ರನ್ನ ಕರೆಸಿ ಹೇಳಿಸ್ಬಿಡ್ತಿದ್ದೆ ನಿನಗೆ. ಆದ್ರೂ ನನಗೆ ಒಂದು ಕಾಗದ ಬರಬೇಕಿತ್ತು. ಮಲ್ಯಾನ್ ಕಡೆ ಇತ್ತಲ್ಲ ನಂದು ಅಡ್ರೆಸ್, ಅದನ್ನ ಇಸ್ಕೊಂಡು ಒಂದು ಕಾಗದ ಬರ್ತಿದ್ನಿ ಅಂದ್ರೆ ನಾನು ಇಂತ ಮೆಟ್ಟಿ ಮ್ಯಾಗ ಬರ್ತಿದ್ನಲ್ಲ. ರಂಗು ರಂಗು, ನೀನು ಅವತ್ತಿನ ಪರಿಸ್ಥಿತಿ ನಂದು ಹಂಗತಿತ್ತು. ಅರ್ಥ ಮಾಡ್ಕೊ ನಾ ಹೇಳೋದನ್ನ. ನಾನು ನಿಜವಾಗ್ಲೂ ನನ್ನ ಮನಸಾರೆ ನೀನು ಪ್ರೀತಿ ಮಾಡಿದ್ದೆ. ಆದ್ರೆ ಅವ್ವ ಮತ್ತು ಅಣ್ಣ ಅವರಿಬ್ರಿಗೋಸ್ಕರ ನಾನು ಈ ಮದುವೆಗೆ ಒಪ್ಕೋಬೇಕಾತು. ಗೊತ್ತನ? ನಾ ಲಗ್ನ ಆಗ್ಬೇಕಾದ್ರೆ ನನಗೆ ಹೆಂಗಾಗಿರ್ಬಾರ್ದು. ನಿನ್ನ ಜೊತೆ ತಾಳಿ ಕಟ್ಟಿಸ್ಕೊಂಡು ಜೀವನ ಪೂರ್ತಿ ಬಾಳ್ಬೇಕು ಅಂತೇಳಿ ಅಂದಾಕಿ ನಾನು. ಬೇರೆದವ ಬಂದು ನಾನು ಕೊಳ್ಳಿ ತಾಳಿ ಕಟ್ಟಿದಾಗ ನನಗೆ ಹೆಂಗಾಗಿರಬಾರ್ದು. ಅದನ್ನು ಯೋಚನೆ ಮಾಡ್ರಂಗು. ಸ್ವಲ್ಪ ನನ್ನ ಬಗ್ಗೆ ಯೋಚನೆ ಮಾಡ್ಲಾರ್ದ ಮಾತಾಡಬೇಡ ನೀನು. ಒಟ್ನ್ಯಾಗ ಎಲ್ಲ ಮುಗ್ದ ಹೋತಲ್ಲ, ಇನ್ನೇನೈತಿ. ಆದ್ರ ನೀನೆಲ್ಲ ಲಗ್ನ ಆಗಿ ಹೋಗ್ಬಿಟ್ಟಿ. ಆದ್ರ ನಾನು ನಿನ್ನ ಕೊರಗ್ನ್ಯಾಗ ಹುಚ್ಚಾಬಿಟ್ಟೆ. ನಮ್ಮ ಮನ್ಯಾಗ ನನ್ನ ಪರಿಸ್ಥಿತಿ ನೋಡಿ ಕೊನೆಗೆ ನಮ್ಮ ಅತ್ತಿ ಮಗಳು ಅದಾಳಲ್ಲ, ಆಕಿ ನಂತಕಿನ ಲಗ್ನ ಮಾಡಿದ್ರು ನನಗೆ. ಗೊತ್ತ ನಿನಗ? ನಾನು ಇಷ್ಟ ಇಲ್ಲಾರ್ದ ಕಣ್ಣು ಮುಚ್ಕೊಂಡ್ ತಾಳಿ ಕಟ್ಟಿ ನನ್ನ ನಿಂತಿಗೆ. ಅದು ನಿನಗೆ ಗೊತ್ತನ? ಆ ದೇವರಿಗೆ ನಾನು ನೀನು ಒಟ್ಟಾಗಿ ಬಾಳ್ಬೇಕು ಅನ್ನೋದು ಇಷ್ಟ ಇದ್ದಿರ್ಲಿಕ್ಕಿಲ್ಲ ಅನಿಸ್ತತಿ. ಹೋಗ್ಲಿ ಬಿಡು, ಎಲ್ಲ ಮುಗಿದು ಹೋಗೈತಿ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಆದ್ರೆ ದೇವರು ನೋಡು ಮತ್ತೆ ನಮ್ಮಿಬ್ಬರನ್ನ ಭೇಟಿ ಮಾಡಿಸಿದ. ಯಾಕಂದ್ರೆ ನಾನು ನನ್ನ ಜೀವನದಾಗ ನಡೆದಿದ್ದನ್ನು ನಿನಗೆ ಹೇಳಬೇಕಿತ್ತು. ಹೇಳಿಲ್ಲ ಅಂದ್ರೆ ನಾನು ಯಾವಾಗಲೂ ನಿನ್ನ ಕಣ್ಣಾಗೇನು ತಪ್ಪುಗಾರ ಆಗೇ ಉಳಿತಿದ್ದೆ. ಅದಕ್ಕೆ ಆ ದೇವರು ನಿನ್ನ ಮುಖ ಭೇಟಿ ಮಾಡ್ಸ್ಯಾನ ಅನ್ಸುತ್ತೆ. ಇರ್ಬೋದು ರಂಗು. ದೊಡ್ಡ ಮರ್ನಿ ಎಲ್ಲೆಲ್ಲಿ ಹುಡುಕುದೀವ? ಇಲ್ಲಿ ಮಾವರ ಜೊತೆ ಮಾತಾಡ್ಕೊಂತ ನಿಂತಾರ. ಅಯ್ಯೋ ದೇವ್ರ. ದೊಡ್ಡ ಮರ ಮೀನಾಕ್ಷಿ, ಕಣ್ಣೀರು ಉರ್ಸ್ಕೊ. ಆಕಿ ಪಾರೋ ಬಂದ್ಲು. ಇದೇನು ಆ ಹೆಣ್ಮಳ ಜೊತೆ ಗುಣ ಮಾತಾಡ್ಸ್ಕೊಂಡು ನಿಂತಾನಲ್ಲಿ ನಮ್ಮ ಮನುಷ್ಯ. ಸರಿ ಆತ. ನನ್ನ ಮನಸ್ಸು ಹರವಳ ಆತ ನಿನ್ನ ಹತ್ರ ಎಲ್ಲ ನಾನು ಹೇಳಿದ್ದಕ್ಕೆ. ನಿನಗೂ ನಾನು ತಪ್ಪು ಮಾಡಿಲ್ಲ ಅಂತ ನಿನಗೂ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನಮ್ಮಿಬ್ಬರದು ಹಳೆ ಸ್ಟೋರಿ ಯಾರಿಗೂ ಗೊತ್ತಾಗೋದು ಬೇಡ. ಗೊತ್ತಾತಂದ್ರೆ ನಿನ್ನ ಜೀವನಕ್ಕೂ ಒಂದು ಕಪ್ಪು ಚುಕ್ಕಿ, ನನ್ನ ಜೀವನಕ್ಕೂ ಒಂದು ಕಪ್ಪು ಚುಕ್ಕಿ. ವಯಸ್ಸಾದ ಮೇಲೆ ಇದು ಚಂದ ಇರಂಗಿಲ್ಲ. ನಾಳೆ ನಮ್ಗೆ ಏನಂತಾರೆ ಇವರೆಲ್ಲ ನೋಡಿವ ಗಂಡ್ಮಕ್ಳ ಜೊತೆ ಹೆಂಗೆ ಮಾತಾಡಕತ್ತತಿ ಈ ಸಾದಿಗೇಡಿ. ಇದಕ್ಕೇನೋ ಅನಿಸ್ತಿರಕ್ಕಿಲ್ಲ ನಾ ಮುದೇವಿಗೆ. ಇನ್ನು ನನ್ನ ಗಂಡ ನನ್ನ ಜೊತೆನ ನೆಟ್ಪುಟ್ಟಾಗ ಮಾತಾಡಂಗಿಲ್ಲ. ಆಕೆ ಜೊತೆ ಹಂಗೆ ಕೊರ್ದಿದ್ದ ಮಾಡಕತ್ತಾನ. ನೋಡು ಹೆಂಗೆ ಮಾತಾಡಕತ್ತಾನ. ತಡಿ ಹೊಕ್ಕಿನಿ. ನಾನು ಬಂದಾಗಿಂದ ನೋಡಕತ್ತೀನಿ. ಆಕೆ ನೀನು ನುಂಗು ಹಂಗೆ ನೋಡಕತ್ತಾನ. ಅಯ್ಯ, ನೀವು ಇಲ್ಲಿ ನಿಂತೀರೇನ್ರಿ? ಎಲ್ಲರೂ ಹುಡುಕಾಡಕತ್ತೀವಿ ಅಲ್ಲಿ ನಿಮ್ಮನ್ನ. ನೀವು ಇಲ್ಲಿ ನಿಂತೀರಿ ನೋಡು. ಅಂದಂಗ ನೀನು ಬರ್ಬೇಕಿಲ್ಲ. ನೀ ಯಾಕ ಇಲ್ಲಿ ನಿಂತಿ? ಇವ್ರ ಜೊತೆ ಮಾತಾಡಕತ್ತಿ. ಅಕ್ಕರ ಬರ್ರಿ ಒಳಗ ಚಾಪ ಕುಡಿನ. ಹ್ಞೂ ರೀ, ಆತ್ರ ಬಂದಿನ್ರಿ. ಬನ್ನವ ಪರವ. ದೊಡ್ಡ ಮರ ನಿಮ್ಮನ್ನ ಒಳಗೆ ಕರ್ಕೊಂಬಂದು ಅನ್ಸಕತ್ತತ್ ಬಿಡ್ರಿ. ನೀವು ಅಟ್ಟಾಗ್ಲಿ ಒಳ್ಳೆ ಅಂದ್ರಿ. ಯಾಕ ನಿಮ್ಗೆ ಆರಾಮಿಲ್ಲ ಏನು ಮಕಾನ ಸಪ್ ಮಾಡಿಬಿಟ್ರಿ ನೀವು. ಬರ ಬೀಗ್ರ ಮುಂದೆ ಏನು ಚಂದ ಇಪ್ಸಿ ನೀನು. ಬೀಗ್ರ ಏನು ಅನ್ನಕ್ಕಿಲ್ಲ. ಅವ್ರನ್ನ ಹೋಗಿ ಅಲ್ಲಿ ಕುರ್ಚನ್ನ ಕುಂದ್ರಸೋದು, ನೀ ಹಿಂದಿಂದ ಬರೋದು ಚಂದನ ಚಾಡಿ ಅದು. ಅದು ಹಂಗಲ್ಲ. ನಾನು ಅಲ್ಲಿ ಅರ್ಬಿ ಅಂಗಡಿಯಾಗ ರೊಕ್ಕ ಕೊಟ್ಟು ಬರಾಕತ್ತಿದ್ನ್ಯಾ. ಇವರು ಹೋಗೋ ಮುಂದಾಗ ಬಿದ್ರು. ಅದಕ್ಕೆ ಪಾಪ ಬಿದ್ರಲ್ಲ ಅಂತೇಳಿ ಎಬಿಸಿ ಏನಾತ್ರಿ ಅಂತ ಕೇಳಾಕತ್ತಿದ್ದೆ. ದೊಡ್ಡ ಮರ ಬಾ ಪೆಟ್ಟತ್ತೇನ್ರಿ? ಇಲ್ಲಿ ಕಾಲಿಗೆ ಪೆಟ್ಟತ್ತೆ, ಕೈ ಪೆಟ್ಟತ್ರಿ? ಏನಿಲ್ವಾ ಪರವ, ಒಂದಿಟ್ಟು ನಾನು ಕಾಲು ಹಿಡ್ಕೊಂಡವಲ್ಲ, ಹಿಂಗಾಗಿ ಅವು ಜೋಮ್ ಹಿಡ್ದಂಗಾಗಿ ಭಾಳ ತನಕ ಕುತ್ರಾಕಾಯಂಗಿಲ್ಲ. ಒಂದೀಟು ಹಂಗೆ ಕಾಲು ಹಳದಂಗೆ ಆತಾವ. ಪಿಸ್ರಿ ಬಿದ್ರಂದ್ರೆ ಹೇಳಕ್ಕೆ ಬರಂಗಿಲ್ಲನ. ಗಂಡಸರ ಬಂದು ಈಕಿನ ಎತ್ತಿಡಿಬೇಕನ. ಇದು ನಮ್ದು ಪ್ಯಾಲಿ ಹಲ್ ಕಿಸ್ಕೊಂಡು ಆಕಿನ ಎತ್ತಾಕ ಹೋಗ್ಯ ನೀವು. ಏ ಬಾ ಬೇಡ
ವಾ ಚಾದಂಗಡಿ ಹೋಗೋಣ ಬೀಗ್ರಿ ಅನ್ನಕ್ಕಿಲ್ಲ. ನಡಿ ನಾ ಬರ್ತೀನಿ ನಡಿ. ಆದ್ರೂ ಬೀಗ್ರ ಅರಿಬಿ ಭಾಳ ಸಸ್ತಾ ಅದು ಬಿಡ್ರಿ. ಬ್ಯಾರೆದಕ್ಕೆ ಊರಿಗೆ ಕಂಪೇರ್ ಮಾಡಿದ್ರೆ ಈ ಗದಗ್ನ್ಯಾಗ ಅರಿಬಿ ಒಂದಿಟ್ಟು ಸಸ್ತಾ ಸಿಗ್ತಾವು. ಹೌದ್ರಿ, ಯಾಕಂದ್ರೆ ಇದು ನಮ್ಗೆ ಒಂದು ಸ್ವಲ್ಪ ಪರಿಚಯದ ಅಂಗಡಿ ಆಗತ್ರಿ. ಹಿಂಗಾಗಿ ನೋಡ್ಕೊಡ್ತಾರಂತಂದ್ರ ಅದಕ್ಕೆ ಇಲ್ಲಿಗೆ ಬಂದ್ವಿ ನೋಡ್ರಿ. ಈಗ ಎಲ್ಲಾರು ಚರ್ಚನ್ಕ ಹೋಗ್ತಾರಿ ಮದ್ವಿದು ಅರಿವಿ ತರಾಕ. ಸುಮ್ಮ ಇಲ್ಲಿ ಬಂದ್ವೇನ ಒಂದಿಟ್ಟು ತುಟ್ಟಿ ಆತನ ಅನ್ಸತ್ ಬಿಡ್ರಿ. ಇವ ಏನ್ ಕೇಳ್ತೀರಿ ಬೀಗ್ತೇರ? ನಮ್ದರಿ ನಾಟ್ ನಡೀತೈತೆ ಯಾರಿ ಮನ್ಯಾಗ ಎಲ್ಲ ನಮ್ಮ ಮನೆಯವ್ರು ಹೇಳಿದ್ದ ಕೇಳ್ಬೇಕು. ಇವ ನಮ್ಮ ಮನ್ಯಾಗ ಹಂಗ ಐತ್ರಿ. ನಮ್ಮ ಮಾತು ಏನು ಕೇಳಂಗಿಲ್ಲ. ನಾವ್ ಏನಾರ ಹೇಳಕ್ ಹೋದ್ರ ನೀವಾಗನ ಶಾನ್ಯರು ಹೇಳಕ್ ಬಂದ್ರಿ ಇವ್ರು ಅಂತೇಳಿ ಜೋರ ಬಾಯ್ ಮಾಡಿ ಬಾಯ್ ಮುಚ್ಚಿಸ್ಬಿಡ್ತಾರಿ. ನಮ್ಮ ಮನ್ಯಾಗೂ ಹಂಗ ಮಾಡ್ತಾರ್ರಿ. ಎಲ್ಲಾರ ಮನಿ ಕತಿ ಇದ ಬಿಡ್ರಿ. ನಾ ಸುಮ್ನ ಅಲ್ಲೇ ಹುಬ್ಬಳ್ಳಿ ತಗೊಂಡು ಚಲೋ ಇರ್ತಾವ ಅರಿಬಿ. ಮತ್ತೆ ಯಾಕ ಈ ಗಾಡಿ ಖರ್ಚು ಮಾಡ್ಕೊಂಡು ಇಟ್ಟು ದೂರ ಬರುದು ಅಂತಂದ್ರ ನಾ ಯಾಕಂದ್ರ ಹೋಲಿ ಬಿಡ ಅಂತೇಳಿ ನಾ ಸುಮ್ಮ ಆಗ್ಬಿಟ್ಟಿನ್ರಿ. ಈಗೂ ನಮ್ಮ ಮಾತು ಏನು ಕೇಳಂಗಿಲ್ರಿ. ನಮ್ಮ ಮನ್ಯಾಗ ನಂದು ಏನು ನಡೆಯಂಗಿಲ್ರಿ. ಹಂಗತಿ ಐತ್ರಿ. ಆಮೇಲೆ ನಮಗೂ ಏನು ಕಡಿಮೆ ಮಾಡಿಲ್ಲ ರೀ. ನಾವು ಹಿಂಗ ಒದ್ರಾಡಕ ಪರದಾಡಕ ಹೋಗಂಗಿಲ್ರಿ. ಯಾಕಂದ್ರ ನಾ ಕೇಳೋಕ್ಕಿಂತ ಮುಂಚೆ ಎಲ್ಲ ತಂದು ಕೊಟ್ಟು ಬಿಡ್ತಾರ. ಮತ್ ಇನ್ನೇನೈತ್ರಿ. ನಮ್ಮ ಮನ್ಯಾಗೂ ಹಂಗ ನೋಡ್ರಿ. ಅಲ್ಲ ಪರವ, ಮತ್ತ ನಿನ್ ಮಗಳು ಎಲ್ಲದಾವೆ? ಎಲ್ಲಿ ಮಲ್ ಕಾಣವಲ್ನಲ್ಲ? ಅಯ್ಯೋ ಆಕಿ ರದ್ದು ಬದ್ದಿ ಅಭಿಷಾಡ್ರಿ. ಆಕಿ ಆಳಕ್ ಚಲೋ ಮಾಡಿಲ್ಲ. ಆಕಿಗೆ ಗಾಳಿ ಒಂದ್ ಬೇಕಲ್ಲ. ಹಿಂಗಾಗಿ ಅವ್ರಪ್ಪ ಏನಂದ್ರ ನಾನು ಹಿಂದೆಗಡೆ ತಿಂತೀನಂತ, ನಿಮ್ಮ ಮೊದ್ಲಕ್ಕೆ ಹೋಗಿ ನೀ ತಿಂದು ಬರೋಗ ಆಮೇಲೆ ನೀ ಎತ್ಕೋ, ನಾನು ಹಿಂದೆಗಡೆ ತಿಂತೀನಿ ಅಂತ ಅಂದ್ರು. ಅದಕ್ಕೆ ಒಂದಿಟ್ಟು ಗಾಳಿ ಕೊಟ್ಟು ಕಳ್ಸಿನ್ರಿ. ಸಣ್ಣ ಹುಡುಗರು ಕಟ್ಕೊಂಡು ಎಲ್ಲಿ ಹೋಗಂಗಿಲ್ಲವ ಗನ ಕಿರಿಕಿರಿ ಹುಡುಗರ್ದು. ನೀ ಯಾಕೆ ಅಲ್ಲೇ ಕುಂತಿಬೇ? ಬಾ ಇಲ್ಲೇ ಕುಂದ್ರ ಬಾ. ಒಬ್ಬೇಕೆ ಹೋಗಿ ಅಲ್ಲಿ ಹಿಂದಿನ ಕುರ್ಚಿದಾಗ ಕುಂತಿಯಲ್ಲ ಇವ. ಬೇಡ, ನಾ ಇಲ್ಲೇ ಕುಂದಿರ್ತೀನಿ. ನನಗಿಲ್ಲೇ ಕಂಫರ್ಟೇಬಲ್ ಐತಿ. ಏತಮ್ಮ ಬಾ ಇಲ್ಲೇ. ಹೇಳ್ರಿ ಅಜ್ಜಾರ. ಯಾರ್ಯಾರಿಗೆ ಏನೇನ್ ಬೇಕು ತಗೋರಿ. ನೀವ ಒಂದ್ ಏನಾರ ತರಿಸ್ಬಿಡ್ರಿ. ಏನಪ್ಪ ನಿಮ್ಮ ಅಂಗಡಿಯಾಗ ಏನ್ ಸ್ಪೆಷಲ್ ಐತಿ? ನಮ್ಮ ಅಂಗಡಿಯಾಗ ಭಾರಿ ಸ್ಪೆಷಲ್ ಅಂದ್ರ ಬದ್ನಿಕಾಯಿ ಬಜ್ಜಿ ಮತ್ತ ಪುರಿ ಮತ್ತ ಚಟ್ನಿ ರೀ. ಹಂಗಾದ್ರ ಒಬ್ರಿಗೆ ಒಂದೊಂದ್ ಪ್ಲೇಟ್ ಪುರಿ ಕೊಡಪ್ಪ, ಒಂದೊಂದ್ ಪ್ಲೇಟ್ ಬಜ್ಜಿ ಕೊಟ್ಬಿಡು. ಗಂಡ ಮಗಂದ ಕಾದ್ರ ನಮ್ಮಪ್ಪ ನೀರ್ ಖರ್ಚು ಮಾಡ್ದಂಗ ಖರ್ಚು ಮಾಡ್ತಾನ ರೊಕ್ಕನ. ಅದ ಒಂದ್ ಸೀರಿ ನಾನು 1,000 ರೂಪಾಯಿ ಹೆಚ್ಚಿ ತಗೊಂಡಿ ಅಂದ್ರ ಹಂಗತಿ ಲೆಕ್ಕಾಚಾರ ಹಾಕಾರಿ ಇವ್ರು ನನಗ. ಮತ್ತ ಇದ್ರಾಗ ಏನಾರ ಚಟ್ನಿ ಮತ್ತೇನಾರ ಬೇಕಾತಂದ್ರ ಕೇಳ್ರಿ ಅಜ್ಜಾರ, ನಾ ತಂದ್ ಕೊಡ್ತೀನ್ರಿ. ದೊಡ್ಡವರ ತಂಗಿಯರಿಗೆ ಸೀರೆ ಚಲೋ ಸಿಕ್ಕೋದಿಲ್ರಿ? ಚಂದ ಭಾಳ ಅದಾವ. ಅವೆಲ್ಲ ಕ್ವಾಲಿಟಿನೂ ಚಲೋ ಅದಾವ. ಆದ್ರೂ ಬೀಗ್ರು ಚಲೋ ಅದಾರವ ಪಾರವ. ಏನ ಯಾಕಿರೋಲ್ದಕ್ಕ ನೋಡು, ಅಟ್ಟಿಟ್ಟು ತುಟ್ಟಿವು ಸೀರೆ ಕೊಡಿಸಿದ್ರು, ಎಲ್ಲ ಮಾಡಿದ್ರು, ಹೆಚ್ಚು ಕಡಿಮೆ ಅನ್ನಂಗಿಲ್ಲ. ಚಲೋ ಬೀಗ್ರ ಅದರ ಆಳವ. ನಿಮ್ ಲಗ್ನದಾಗ ನಿಮ್ಮ ಅತ್ತಿ ನೋಡಿದಿಲ್ಲವ ಏನ್ ಹಕ್ನಾಕ್ ಕೇಳ್ತನ ಮಾಡ್ತು. ನಾ ಸೀರೆ ತರಕ್ ಹೋಗಿದ್ನಿವ, ನೋಡಿದಿಲ್ಲ? ಅದ ಒಂದ್ 3-4 ಸಾವಿರ ರೂಪಾಯಿ ಸೀರೆಗೆ ಕಾವು 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 ಅಂತು ನಿಮ್ಮ ಅತ್ತಿ. ನಮಗರ ಏನ್ ಚಂದನ್ ಸೀರೆ ಉಡ್ಸಾ ಮನಿ ಹೆಣ್ಣು ಮಗಳು ನಾನು. ನನಗ 500 ರೂಪಾಯಿ ಪತ್ಲ ಉಡಿಸ್ ಕಳ್ಸಾ ನಿಮ್ಮ ಅತ್ತಿ. ಹೌದ್ರಿ, ಅವ್ರು ಇರೋದ ಹಂಗತಿ ಅದಾರ್ರಿ. ಅದ ನಿಮ್ ಲಗ್ನದಾಗ ಇಬ್ರು ಹೆಣ್ಮಕ್ಳಿಗೆ ಚಲೋ ಚಲೋ ಸೀರೆ ತಗೊಂಡ್ಲು. ನಮಗಾದ ಅಂತ ಸೀರೆ ತಗೊಂಡ್ಲು. ತನ್ನ ಮಕ್ಳಿಗೆ ಯಾವ್ದಾರ ಚಲೋ ಚಲೋ ಸೀರೆ ತಗೊಂಡ್ಲು ನಿಮ್ಮ ಅತ್ತಿ. ನಾ ಸುಮ್ನ ನಮ್ಮ ಅಣ್ಣನ ಮಕ ನೋಡ್ಕೊಂಡ್ ಬರ್ತೀನಿ. ನಾ ಅದ್ಕ ನಿಮ್ ಲಗ್ನಾಗಿಂದ ಒಟ್ಟ ಇತ್ತಾಗ ಹೆಜ್ಜೆನೆ ಇಟ್ಟಿದ್ದಿಲ್ವ. ಸುಮ್ನ ಹೋಗ್ಲಿ ಇನ್ನ ನಮ್ಮ ಅಲ್ಲನ ಮಕ ಮತ್ತ ನಮ್ಮ ಅಣ್ಣನ ಮಕ ನೋಡ್ಕೊಂಡ್ ಬರುದು ಈ ಮನಿಗೆ. ಅವ್ರ ಸಭಾನ ಹಂಗದ ಬಿಡ್ರಿ. ಅವ್ರದ್ಯಾಕ ತಲೆಗೆ ಹಚ್ಕೊಂತೀರಿ? ನಾಳಿಲ್ಲ ನಾಡ್ದ ನಮ್ಗ ಬೀಗ್ರ ಬುತ್ತಿ ತಂದು ಕೊಟ್ಟು ಬಿಡ್ರಿ. ಅದೊಂದು ಈಗ ಹೊಸಾದು ನಡೆದತ್ರಿ. ಅದೊಂದ್ ಶಾಸ್ತ್ರ ಮುಗಿಸ ಬಿಡುನು, ಹೌದಿಲ್ರಿ? ಇಲ್ರಿ, ಈಗ ನಡೆದತ್ ಬಿಡ್ರಿ. ಮೊದ್ಲೇಕ ನಮ್ಮ ಪಾರವನ್ ಕೊಡು ಮುಂದಾಗ ಅದೇನು ಇದ್ದಿದ್ದಿಲ್ಲ. ತಾಡ್ರಿ ತರ್ತೀನಂತ.